ಅವ್ರ ಭಕ್ತಿನ ಜೀಸಸ್ಸು ಮದರ್ ಮೇರಿಗೆ ಅರ್ಪಣೆ ಮಾಡ್ತಾಯಿದ್ರು. ತುಂಬಾ ಕಷ್ಟ ಇದೆ. ಆಲ್ಮೋಸ್ಟ್ ಒಂದು 2 ಕಿಲೋಮೀಟರ್ಸ್ ಉದ್ದ ಇರ್ಬೋದೇನೋ. ಸೊ ಇನ್ನೂ ಕೆಲವೊಬ್ಬರು ನಿಂತ್ಕೊಂಡು ನಮಸ್ಕಾರ, ಹೆಜ್ಜೆ ನಮಸ್ಕಾರ ಹಾಕ್ಕೊಂಡು ಬರ್ತಾಯಿದ್ರು. ಸೊ ಆಮೇಲೆ ಫ್ಯಾಮಿಲಿ ಮೆಂಬರ್ಸೂ ಸಪೋರ್ಟ್ ಮಾಡ್ತಾಯಿದ್ರು. ಕೆಲವೊಬ್ರಿಗೆಲ್ಲ ವಾಕ್ ಮಾಡೋಕ್ಕಾಗದೇ ಇರೋರು. ತುಂಬ ಬಿಸಿಲು ಬೇರೆ ಇತ್ತು. ಸೊ ತುಂಬಾ ಚೆನ್ನಾಗಿತ್ತು ನಮ್ಮ ಭಕ್ತಿ. ಸೊ ಯಾರೆಲ್ಲ ವೇಳಾಂಗಣಿಗೆ ಹೋಗಿ ಈ ರೀತಿ ಒಂದು ಸೇವೆ ಎಲ್ಲ ಮಾಡಿದ್ದೀರಾ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಸೊ ಪ್ರತಿಯೊಬ್ರಿಗೂ ಆ ಜೀಸಸ್ಸು ಮದರ್ ಮೇರಿ ಆಶೀರ್ವಾದ ಇರಲಿ. ಸೊ ತುಂಬಾ ಚೆನ್ನಾಗಿದೆ ವೇಳಾಂಗಣಿ ಬೀಚಲ್ಲಿ. ಆಟ ಆದವರು ಅಲ್ಲಿ ಮೀನು 50 ರುಪೀಸ್ಗೆಲ್ಲ ಸಿಗ್ತಾಯಿತ್ತು. ಬಟ್ ಮೀನು ತೊಗೊಂಡು ನಾವು ತಿನ್ನಲಿಲ್ಲ. ಯಾಕಂದರೆ ನಾವು ದೇವಸ್ಥಾನ ಓಂ ಶಕ್ತಿ ಟ್ರಿಪ್ ಹೋಗಿರೋದ್ರಿಂದ ಒಂದು 2-3 ಡೇಸು ಬರೀ ದೇವಸ್ಥಾನ ರೌಂಡ್ ಹಾಕೋದ್ರಿಂದ ನಾವು ನಾನ್ ವೆಜ್ ಏನು ತೊಗೊಳ್ಳಿಲ್ಲ. ಕೆಲವೊಬ್ರು ತೊಗೊಂಡು ಎಂಜಾಯ್ ಮಾಡ್ತಾಯಿದ್ರು. ಸೊ ನಾನು ಬರೀ ಪ್ಯೂರ್ ವೆಜ್ಜಲ್ಲೇ ಇದ್ದೆ. ಸೊ